ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ನಿಮಗೆ 3 ನಾನ್ ಡಯಟ್ ಟಿಪ್ಸ್ ಆನ್ ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಿದ್ದೇನೆ. ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಯಾರು ಸ್ಕಿಪ್ ಮಾಡಿ ಪೂರ್ತಿ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ. ಜಸ್ಟ್ ಸಿಂಪಲ್ ಆಗಿದೆ. ನಾನು ಹೇಳುವಂಥ ಈ 3 ನಾನ್ ಡಯಟ್ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನಿಮ್ಮ ಬಾಡಿ ವೆಯ್ಟ್ನ ನೀವು ಲಾಸ್ ಮಾಡ್ಕೋಬೋದು. ಸೊ ಮೊದಲನೇ ಟಿಪ್ ಏನು ಅಂತ ಅಂದರೆ ನಾನ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್, ನೀಟ್ ಅಂತ ಕರಿತೀವಿ. ಸೊ ಹಾಗಂದ್ರೆ ಏನು? ನಾವು ಪ್ರತಿದಿನ ಮಾಡುವಂಥ ಕೆಲಸ ಆಗಿರ್ಬೋದು, ಅಂದರೆ ಎವ್ರಿಡೇ ನಾವು ನಿಂತ್ಕೊಳ್ಳೋದು, ವಾಕ್ ಮಾಡೋದು, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಎಕ್ಸಸೈಸ್ ಇಲ್ದಿರಾನೆ ನಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೋದು. ಇದು ಒಂದು ಮೊದಲನೇ ಟಿಪ್. ಸೊ ಯಾವುದೇ ರೀತಿ ಫ್ಯಾಟ್ ಕೂಡ ಸ್ಟೋರ್ ಆಗೋದಿಲ್ಲ. ಸೊ ನಮ್ಮ ಬಾಡಿ ವೆಯ್ಟ್ ಲಾಸ್ ಈಸಿಯಾಗಿ ಆಗುತ್ತೆ. ಸೊ ಎರಡನೇ ಟಿಪ್ ಏನು ಅಂತ ಅಂದರೆ ಟೈಮ್ಲಿ ಈಟಿಂಗ್ ಅಂತ ಕರಿತೀವಿ. ಅಂದರೆ ನಾವು ಸರಿಯಾದ ಸಮಯಕ್ಕೆ ತಿಂಡಿ ಊಟ ಮಾಡುವಂಥದ್ದು. ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆನ್ ಟೈಮ್ ಮಾಡಬೇಕು, ಮಧ್ಯಾಹ್ನ ಲಂಚ್ ಆನ್ ಟೈಮ್ ಮಾಡಬೇಕು, ಆ್ಯಂಡ್ ರಾತ್ರಿ ಡಿನ್ನರ್ನ ನಾವು ತುಂಬ ಅರ್ಲಿಯಾಗಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಫ್ಯಾಟ್ ಸ್ಟೋರ್ ಆಗೋದಿಲ್ಲ. ಸೊ ನಮಗೆ ಚೆನ್ನಾಗಿ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮೂರನೇ ಟಿಪ್ ಅಂದರೆ ಫೈನಲ್ ಟಿಪ್ ಯಾವುದು ಅಂತಂದರೆ ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು. ಅಂದರೆ ಸ್ಲೀಪ್ ಟೈಮ್ ಅಂತ ಕರಿತೀವಿ. ಸೊ ನಾವು ಪ್ರತಿದಿನ 7 to 8 ಅವರ್ಸ್ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಗ್ರೆಲಿನ್ ಅನ್ನೋ ಹಾರ್ಮೋನ್ ಇರುತ್ತೆ, ಹಂಗರ್ ಹಾರ್ಮೋನು. ಸೊ ಈ ಹಾರ್ಮೋನು ಇನ್ಕ್ರೀಸ್ ಆಗೋದಿಲ್ಲ. ಅದೇ ರೀತಿ ಲೆಪ್ಟಿನ್ ಅನ್ನೋ ಎರಡನೇ ಹಾರ್ಮೋನ್ ಇರುತ್ತೆ. ಈ ಹಾರ್ಮೋನ್ ಬಂದು ಸೆಟೈಟಿ ಹಾರ್ಮೋನ್ ಅಂತ ಕರಿತೀವಿ. ಸೊ ನಮ್ಮ ಬಾಡಿಯಲ್ಲಿ ಈ ಸೆಟೈಟಿ ಹಾರ್ಮೋನ್ ಕೂಡ ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ನಮಗೆ ಬಾಡಿ ಊಟ ಮಾಡಿರೋದು ಫುಲ್ ಆಗಿದೆ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಈ 3 ನಾನ್ ಡಯಟ್ ಟಿಪ್ಸಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ನೀವು ಇವತ್ತೇ ಫಾಲೋ ಮಾಡಿ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಇದೇ ಥರ ಹಲವಾರು ನ್ಯೂಟ್ರಿಷನ್ ಟಿಪ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.